ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಲಾಖೆ ವ್ಯಾಪ್ತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಉದ್ಯಾನವನಗಳ ಪ್ರವೇಶಕ್ಕಾಗಿ ಸಾರ್ವಜನಿಕರಿಂದ ಸಂಗ್ರಹವಾಗುತ್ತಿರುವ ಹಣ ಯಾರದ್ದೋ ಜೇಬು ಸೇರ್ತಾ ಇದೆ. ಸಿನಿಮಾ ಸ್ಟೈಲ್ನಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹುಬ್ಬಳ್ಳಿ ಅರಣ್ಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಪಾರ್ಕ್ ಪ್ರವೇಶ ಶುಲ್ಕವನ್ನು ಬಿಡದ ಅರಣ್ಯ ಸಿಬ್ಬಂದಿ. ಸರ್ಕಾರಿ ನೌಕರನಿಂದ ಸಿನಿಮಾ ಶೈಲಿಯಲ್ಲಿ ಸ್ಕ್ಯಾಮ್. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಇಲಾಖೆ ವ್ಯಾಪ್ತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ನೃಪತುಂಗ ಬೆಟ್ಟ ಹುಬ್ಬಳ್ಳಿಯಲ್ಲಿರುವ ಏಕೈಕ ನೈಸರ್ಗಿಕ ಬೆಟ್ಟದ ಪಾರ್ಕ್. ಈ ಪಾರ್ಕ್ ನೋಡಲು ಹುಬ್ಬಳ್ಳಿ ಜನತೆ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಯ ಪ್ರವಾಸಿಗರು ಸಹ ಬರ್ತಾರೆ. ಹೀಗಾಗಿ ಬೆಟ್ಟ ಮತ್ತು ಪಾರ್ಕ್ ಅಭಿವೃದ್ಧಿ ಸಂಪೂರ್ಣ ಕಾರ್ಯವನ್ನು ಅರಣ್ಯ ಇಲಾಖೆ ನೋಡಿಕೊಂಡು ಹೋಗ್ತಾ ಇದೆ. ಅಲ್ಲದೆ ಬೆಟ್ಟದ ಕೆಳಗೆ ಅರಣ್ಯ ಇಲಾಖೆಯ ವಲಯ ಕಚೇರಿ ಸಹ ಇದೆ. ಈ ಪಾರ್ಕ್ ಎಂಟ್ರಿ ಫೀ ದೊಡ್ಡವರಿಗೆ 20 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ ಇದೆ. ಈಗ ಈ ಪ್ರವೇಶ ಶುಲ್ಕವೇ ಸುದ್ದಿಯಲ್ಲಿದೆ. ನೃಪತುಂಗ ಬೆಟ್ಟದ ಪಾರ್ಕ್ನಲ್ಲಿ ಅರಣ್ಯ ಸಿಬ್ಬಂದಿ ಸರ್ಕಾರಕ್ಕೆ ಕಟ್ಟಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನ ತನ್ನ ಜೇಬಿಗೆ ಇಳಿಸಿ ಈಗ ತಗ್ಲಾಕೊಂಡಿದ್ದಾನೆ. ಕಳೆದ 1 ವರ್ಷದಿಂದ ನಡೀತಾ ಇದ್ದ ಭ್ರಷ್ಟಾಚಾರ ಈಗ ಬೆಳಕಿಗೆ ಬಂದಿದೆ. ಪಾರ್ಕ್ ಪ್ರವೇಶಕ್ಕೆ ಸಾರ್ವಜನಿಕರಿಂದ ಪಡೆದ ಹಣವನ್ನ 24 ಗಂಟೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕೃತ ಖಾತೆಗೆ ಜಮೆ ಮಾಡಬೇಕು. ಆದರೆ ಪಾರ್ಕ್ ಪ್ರವೇಶ ಶುಲ್ಕದ ನಿರ್ವಹಣೆ ಜವಾಬ್ದಾರಿ ಹೊತ್ತಿದ್ದ ಎಫ್ಡಿಎ ಕ್ಲರ್ಕ್ ವಿಶ್ವನಾಥ ಮಹಾಜನ್ ಬೆಟ್ಟದ ಪ್ರವೇಶ ಶುಲ್ಕವನ್ನ ಖಾತೆಗೆ ಜಮಾ ಮಾಡದೆ ಕಳೆದ 1 ವರ್ಷದಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಸ್ವಂತಕ್ಕಾಗಿ ಬಳಸಿಕೊಂಡ ಆರೋಪ ಕೇಳಿಬಂದಿದೆ. ಈ ವಿಚಾರವನ್ನು ಸ್ವತಃ ಅರಣ್ಯ ಇಲಾಖೆಯೇ ಒಪ್ಪಿಕೊಂಡಿದೆ. ಸರ್, ಈಗ ನಮ್ಮಲ್ಲಿ ಒಬ್ಬರು ವಿಶ್ವನಾಥ್ ಮಹಾಜನ್ ಅಂತ ಹೇಳಿ ಒಬ್ಬರು FDA ಡೆಪ್ಯುಟೇಷನ್ ಮೇಲೆ ಇಲ್ಲಿ ಬಂದಿದ್ದರು. ಈ ನೃಪತುಂಗ ಬೆಟ್ಟದಲ್ಲಿ ನಮ್ಮಲ್ಲಿ ಸಾರ್ವಜನಿಕರಿಂದ ಏನು ಹಣ ಕಲೆಕ್ಷನ್ ಆಗಿರ್ತದೆ ಅದನ್ನು ಅವರು ಸರಿಯಾಗಿ ನಿರ್ವಹಿಸಲಾರ್ದನೆ ಅದನ್ನು ನಮಗೆ ಅದೆಲ್ಲ ಮುಚ್ಚಿಟ್ಟು ಇದ್ರ ಬಗ್ಗೆ ನಮಗೇನು ತಿಳಿಸಲಾರ್ದನೆ ಏನೈತಿ ಅದು ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇದೊಂದು ಅವ್ರ ಮೇಲೆ ದೂರನ್ನು ದಾಖಲಿಸಿದ್ವಿ. ನಮ್ಮಿಂದ ಅದನ್ನು ಮುಚ್ಚಿಟ್ಟು ಇದೆಲ್ಲ ಮಾಡಿರೋದ್ರಿಂದ ಅದು ಅವ್ರು ಇಲ್ಲಿಂದ ಹೋದ್ಮೇಲೆ ಅದು ಬೆಳಕಿಗೆ ಬಂತು. ಆ ಒಂದು ಕಾರಣಕ್ಕಾಗಿ ಇದನ್ನು ಏನೇ ಅದು ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟಾಗಿ ನಮ್ಮ ಮೇಲಾಧಿಕಾರಿಗಳಿಗೂ ಕೂಡ ರಿಪೋರ್ಟ್ ಮಾಡಿದ್ದೀವಿ. ಮತ್ತು ಈಗ ಅದನ್ನು ಪೊಲೀಸ್ ಇಲಾಖೆ ಕೂಡ ನಾವು ದೂರನ್ನು ಇನ್ನು ವಿಶ್ವನಾಥ ಆರೋಪ ಗೊತ್ತಾದ ಮೇಲೆ ಕೂಡಲೇ ದೂರು ನೀಡದ ಅರಣ್ಯ ಇಲಾಖೆ ಬಳಸಿಕೊಂಡ ಹಣ ವಾಪಸ್ ಕೊಡುವಂತೆ ವಾರ್ನಿಂಗ್ ಮಾಡಿದೆ. ಇದಕ್ಕೂ ವಿಶ್ವನಾಥ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಬೇರೆ ವಿಧಿ ಇಲ್ಲದೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಸದ್ಯ ಎಫ್ಡಿಎ ವಿಶ್ವನಾಥ ಬಂಧನ ಮಾಡಿರುವ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಸಿಬ್ಬಂದಿ ಗೋಲ್ಮಾಲ್ ಮಾಡ್ತಿದ್ರು, ಹಿರಿಯ ಅಧಿಕಾರಿಗಳು ಮೌನ ವಹಿಸಿದ್ದು ಯಾಕೆ ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬೀಳಬೇಕಿದೆ. ಸುನಿಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.